ನನ್ನ ಮನಸ್ಸಿನ ಮಾತನ್ನು ಹೇಳಬೇಕು. ಪ್ರೀತಿಯಿಂದ ಕ್ಷಮೆ ಕೇಳಿ ಸರ್ಸುಗೆ ಹತ್ರ ಆಗ್ಬೇಕು ಅನ್ಕೊಂಡ್ರೆ ನನ್ನ ಸರ್ಸು ನನ್ನಿಂದ ಯಾಕೆ ದೂರ ಮಾಡ್ತಿದ್ಯಾ ದೇವ್ರೆ? ಅವಳು ಒಂಟಿಯಾಗಿ ಬೇಜಾರು ಮಾಡ್ಕೊಂಡು ಹೋಗಿದ್ದಾಳೆ ಅಂದ್ರೆ ನೋ, ಹಾಗೆಲ್ಲ ಆಗ್ಬಾರ್ದು. ಸರ್ಸು, ಸರ್ಸು, ಸರ್ಸು. ಡ್ಯಾಡಿ, ವಾಟರ್. ಸರ್ಸು ಎಲ್ಲಮ್ಮ? ನಿನ್ನೆ ಅಮ್ಮ ಕೇಳ್ತಾ ಇರೋದು. ಸರ್ಸು ಎಲ್ಲಿ? ಹೇಳು ನವ್ಯ. ಸರ್ಸು ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾಳೆ ಅಂತ ಕೆಲಸದವಳು ಹೇಳಿದ್ಲಲ್ಲ. ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾಳ? ಜೊತೆಲಿ ರಾಹುಲ್ ಹೋಗಿಲ್ವಾ? ನಮ್ಮ ಮನೆಯವರಾಗಿ ಒಬ್ರು ಇದ್ದಾಗ ಅವ್ರೆಲ್ಲ ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ ಕೇಳ್ಬೇಕಲ್ವಾ? ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅಂದ್ರೆ ಹೇಗೆ? ಇನ್ಮೇಲಿಂದ ಸ್ವತಃ ನಾನೇ ಕೇಳ್ತೀನಿ ಬಾವಾ. ನೀವ್ ಹೋಗಿ ಫ್ರೆಶ್ ಆಗಿ ಬನ್ನಿ ಡ್ಯಾಡಿ, ನಾನ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿಸ್ತೀನಿ. ಸರಿ ಅಮ್ಮ. ಏನಾಯ್ತು? ಯಾಕೆಲ್ರು ಈ ತರ ಮುಖ ಮಾಡ್ಕೊಂಡು ನಿಂತಿದ್ದೀರಾ? ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ದೀರಾ? ನಿಮ್ಮ ಹತ್ರ ಮುಚ್ಚಿಡೋದೇನಿದೆ ಬಾವಾ? ನಾವೆಲ್ಲ ನಾರ್ಮಲ್ ಆಗೇ ಇದೀವಿ. ಹೇಳು ಕಾತ್ಯಾಯಿನಿ. ಹೌದಣ್ಣ, ನೀವು ಹೊರಗಡೆಯಿಂದ ಬಂದ್ರಲ್ಲ, ಅದಕ್ಕೆ ನಿಮ್ಗೆ ಹಾಗನ್ನಿಸ್ತಾ ಇರ್ಬೇಕೇನೋ. ಗ್ರ್ಯಾಂಡ್ಪಾ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು ಗ್ರ್ಯಾಂಡ್ಪಾ. ಏನ್ ಪುಟ ಅದು? ಅದು ಅದು ಹೇಳ್ ಮಗನೇ, ಏನದು? ನೀವ್ ಮನೆಗ್ ಬಂದ್ಮೇಲೆ ಏನೋ ಹೇಳ್ಬೇಕು ಅನ್ಕೊಂಡೆ, ಇವಾಗ ಮರ್ತೋಯ್ತು. ಸರಿ ಬಿಡು, ನೆನ್ಪಾದ ತಕ್ಷಣ ನಂಗೆ ಹೇಳೋದ್ ಮರಿಬೇಡ. ಸರಿ ಗ್ರ್ಯಾಂಡ್ಪಾ. ಅಬ್ಬಾ, ಒಂದು ಕ್ಷಣಕ್ಕೆ ನಮಗ್ ಭೂಕಂಪನೇ ಆಯ್ತು ಅನ್ಕೊಂಡ್ಬಿಟ್ವಿ. ಸರಸು ಬಗ್ಗೆ ಹೇಳೋದಿಕ್ ಬಂದಿಯಲ್ಲ ನೀನ್ ಗ್ರ್ಯಾಂಡ್ಪಾಗೆ? ಹೌದು. ಬೇಡ ಕಂದ, ಹೇಳ್ಬಾರ್ದು. ಯಾಕೆ? ಏನಕ್ಕೆ ಹೇಳ್ಬಾರ್ದು? ಹೇಳ್ಬಾರ್ದು ಅಷ್ಟೇ. ಗ್ರ್ಯಾಂಡ್ಪಾಗ್ ಹೇಳಿಲ್ಲ ಅಂದ್ರೆ ಸರ್ಸು ಬಗ್ಗೆ ಗೊತ್ತಾಗಲ್ಲ ಅಲ್ವಾ? ಸರ್ಸು ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಅವಳು ಯಾವತ್ತೂ ಮನೆಗ್ ಬರಲ್ಲ ಅಲ್ವಾ? ಮನೆಗ್ ಬರ್ಲಿ ಅಂತ ಯಾರು ಕಾಯ್ಕೊಂಡ್ ಕೂತಿಲ್ಲ. ನೀನೇನು ಚಿಕ್ಕ ಹುಡುಗ, ನಿನಗೇನು ಅರ್ಥ ಆಗಲ್ಲ, ಸೈಲೆಂಟ್ ಆಗಿರು.
ಆದ್ರೂ ಚಿಕ್ಕಮ್ಮ, ನಾವ್ ಈಗೇನು ಹೇಳ್ದೆ ಹೋದ್ರು ಡ್ಯಾಡ್ಗೆ ಈ ವಿಷಯ ಗೊತ್ತಾಗದೇ ಇರತ್ತಾ? ಗೊತ್ತಾಗತ್ತೆ, ಆದ್ರೆ ಈಗ ಸಡನ್ ಆಗಿ ಹೇಳೋದು ಒಳ್ಳೇದಲ್ಲ. ನಿಧಾನವಾಗಿ ಅವ್ರಿಗೆ ಅರ್ಥ ಆಗೋ ಹಾಗೆ ನಾನೇ ಹೇಳ್ತೀನಿ. ಅಲ್ಲಿವರೆಗೂ ಯಾರು ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಇರಿ. ಏನಾಗಿದೆ ಇವ್ರೆಲ್ರಿಗೂ? ಮಿಸ್ಟೇಕ್ ಮಾಡಿಲ್ದಿರೋ ನನ್ನನ್ನೇ ಸೈಲೆಂಟ್ ಆಗಿರು ಅಂತಾರಲ್ಲ. ಸರ್ಸುನ ಎಲ್ಲರೂ ಸೇರ್ಕೊಂಡು ಅಷ್ಟು ಬೈದ್ರು. ಗ್ರ್ಯಾಂಡ್ ಪಾಗ್ ಹೇಳಿಲ್ಲ ಅಂದ್ರೆ ಹೇಗೆ ಗೊತ್ತಾಗುತ್ತೆ? ಪಾಪ ಸರ್ಸು ಹತ್ಕೊಂಡು ಆಚೆ ಹೋದ್ಲು. ಎಲ್ಲಿಗೆ ಹೋದ್ಲೋ ಏನ್ ಮಾಡ್ತಿದ್ದಾಳೋ? ದೊಡ್ಡಯ್ಯನ್ ಕುಟುಂಬನ ವಾಗ್ದೇವಮ್ಮನ್ ಕುಟುಂಬನ ಸೇರ್ಸೋದಕ್ಕೆ ಅಂತ ನಾನಿಲ್ಲಿಗೆ ಬಂದಿತ್ತು. ಅದೇ ನನ್ನ ಜೀವನದ ಆಸೆ ಅನ್ಕೊಂಡಿದ್ದೆ. ಆದ್ರೆ ಈಗ ನನ್ನಿಂದಾನೇ ಆ ಮನೆಯಲ್ಲಿ ಶಾಂತಿ ಇಲ್ದಿರೋ ಹಾಗಾಗಿದೆ. ಎಲ್ಲ ನನ್ನಿಂದಾನೆ. ಮನೆಯವರೆಲ್ಲ ಅರುಣ್ ಮಾವನ ತಪ್ಪಾಗಿ ತಿಳ್ಕೊತಿದ್ದಾರೆ. ತಪ್ಪೆಲ್ಲ ನನ್ನಿಂದ ಆಗಿದ್ರಿಂದ ಅರುಣ್ ಮಾವ ಮಾತಾಡದೆ ಮೌನ ಆಗ್ಬಿಟ್ಟಿದ್ದಾರೆ. ತಲೆ ಎತ್ಕೊಂಡು ತಿರ್ಗಾಡ್ತಿದ್ ಮನುಷ್ಯ ತಲೆ ತಗ್ಸೋ ಹಾಗೆ ಮಾಡಿದ್ ನಾನು ಖಂಡಿತ ಬದುಕಿರ್ಬಾರ್ದು, ಬದುಕಬಾರ್ದು. ಹೌದು, ಅನ್ಕೊಂಡಿದ್ದನ್ನ ಸಾಧಿಸಕ್ಕಾಗ್ದಿರೋ ನನಗೆ ಸಾವೇ ಗತಿ. ಕಡೆ ಪಕ್ಷ ನನ್ನ ಸಾವಿಂದಾದ್ರೂ ಆ ಎರಡು ಕುಟುಂಬಗಳು ಒಂದಾಗಿ ಅರುಣ್ ಪ್ರಸಾದ್ ಮಾವನ್ ಗೌರವ ಉಳಿದ್ರೆ ಸಾಕು. ಇನ್ನು ನನಗೆ ಸಾವೇ ಗತಿ. ಏನಾಯ್ತು ಕಾರ್ತಿ? ಯಾಕೆ ಅಳ್ತಾ ಇದ್ಯಾ? ಏನಿಲ್ಲ ಗ್ರ್ಯಾಂಡ್ ಪಾ. ಒಬ್ನೇ ಕುತ್ಕೊಂಡು ಅಳ್ತಾ ಇದ್ರು ಏನು ಇಲ್ಲ ಅಂತ ಹೇಳ್ತಿದ್ಯಲ್ಲೋ, ಏನಾಯ್ತು ಹೇಳು. ಈ ಗ್ರ್ಯಾಂಡ್ ಪಾಗೂ ಹೇಳಲ್ವಾ? ಹೇಳ್ಬೇಕು, ಆದ್ರೆ ಹೇಳ್ಬಾರ್ದು. ಸರಿ ಬಿಡು, ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡ. ಸರ್ಸುನ ಮನೆಯಿಂದ ಶಾಂಭವಿ, ಏನ್ ಬಾವಾ, ಏನಾಯ್ತು? ಸರ್ಸು ಎಲ್ಲಿಗೆ ಹೋಗಿದ್ದಾಳೆ? ಅಂದ್ರೆ ಅದು ಬಾವಾ ಏನೋ ಕೆಲ್ಸದ ನಿಜ ಹೇಳು ಶಾಂಭವಿ. ಅವಳ ಬುದ್ಧಿ ನಡವಳಿಕೆ ಎರಡು ಒಳ್ಳೇದಲ್ಲ ಬಾವಾ. ಇದು ಹೆಣ್ಮಕ್ಳಿರೋ ಮನೆ. ಇಲ್ಲೇ ಇದ್ರೆ ಇವ್ರು ಎಲ್ಲಿ ಹಾಳಾಗ್ತಾರೋ ಅಂತ ಭಯ ಪಟ್ಟು ಆಚೆ ಹಾಕ್ಬಿಟ್ರಾ? ಬುದ್ಧಿ ಇದೆಯಾ ನಿನ್ಗೆ? ಸರ್ಸು, ನೀವೆಲ್ಲ ಅನ್ಕೊಂಡ ಹಾಗೆ ಹಾಲಲ್ಲಿರೋ ವಿಷ ಅಲ್ಲ, ಹಾರ್ ಹೋಗೋ ಜೀವನ ಉಳಿಸೋ ಅಮೃತ. ನನಗೆ ಪುನರ್ಜನ್ಮ ಕೊಟ್ಟ ದೇವತೆ.
ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬ ಗೊತ್ತೋ ಗೊತ್ತಿಲ್ದೋ ತಪ್ಪು ಮಾಡ್ತಾರೆ. ಆದ್ರೆ ಶಿಕ್ಷೆ ಕೊಡೋ ಮೊದಲು ವಿಚಾರ ಮಾಡಬೇಕು. ನಿನ್ ಮನೆಯಿಂದ ಆಚೆ ಹಾಕಿದ್ದು ಕೇವಲ ಸರ್ಸು ಒಬ್ಬಳನ್ ಮಾತ್ರ ಅಲ್ಲ, ನನ್ ಸಂತೋಷನ, ನನ್ನ ಉಸಿರು. ಹತ್ರ ಮಾಡಬೇಡಿ. ನನ್ನ ಹತ್ರ ಯಾರು ಬರಬಾರ್ದು. ನನ್ನ ಸುತ್ತ ಎಷ್ಟೇ ಜನ ಇದ್ರು ಅವತ್ ನನ್ನ ಬದುಕಿಸಿದ್ ಮಾತ್ರ ನನ್ನ ಸರ್ಸುನೆ. ಅದನ್ನು ಮರಿಬೇಡಿ. ತೇಜ, ಈ ಮನೆ ದೊಡ್ಡ ಮಗನಾಗಿ ನೀನೇನ್ ಮಾಡ್ತಾ ಇದ್ದೆ? ಒಂದು ಹೆಣ್ಮಗುನ ಹಿಂಸೆ ಮಾಡಿ ಮನೆಯಿಂದ ಆಚೆ ಹಾಕುದಂತಂದ್ರೆ ಒಂದು ದೊಡ್ಡ ಶಾಪ ಕಣೋ. ಈ ಮನೆಗೆ ಅದರಿಂದ ತೊಂದರೆ ಆಗತ್ತೆ. ರಾಹುಲ್ ಎಲ್ಲಿ? ಅವನಿಗೆ ಫೋನ್ ಮಾಡಿ ಸರ್ಸುನ ಮನೆ ಕರ್ಕೊಂಬರಕ್ ಹೇಳು. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು. ಸರಿ ಡ್ಯಾಡಿ, ನಾನು ಹೊರಡ್ತೀನಿ. 1 ಗಂಟೆಲಿ ಸರ್ಸು ನನ್ನ ಕಣ್ ಮುಂದಿರ್ಬೇಕು. ಹೋಗು. ನೀವೇನು ಟೆನ್ಷನ್ ಮಾಡ್ಕೊಬಿಡಿ ಡ್ಯಾಡ್. ಹೋಗು. ಸರಿ ಡ್ಯಾಡ್. ಏನಮ್ಮ, ಈ ಫೋಟೋಲಿರೋ ಹುಡುಗಿ ಈ ಕಡೆ ಏನಾದ್ರು ಬಂದಿದ್ಲಾ? ಒಂದ್ ಹುಡುಗಿ ಈ ಕಡೆ ಹೋಗಿದ್ ನಾನ್ ನೋಡ್ದೆ ಕಣಪ್ಪ. ಈ ಕಡೆ ಹೋದ್ಲಾ? ಸರಿ, ಥ್ಯಾಂಕ್ಸ್ ಅಮ್ಮ. ರಾಹುಲ್ ಅವರೇ, ನಿಮ್ ಕುಟುಂಬಕ್ಕೆ ಗೊತ್ತಿಲ್ದಂಗೆ ಮದುವೆ ಆಗಿದ್ ನಿಮ್ಮ ಹೆಂಡತಿ ಈ ಲೋಕನೇ ಬಿಟ್ಟು ಹೋಗ್ತಿದ್ದಾಳೆ, ನಿಮ್ಮಿಂದ ದೂರ ಆಗ್ತಿದ್ದಾಳೆ. ಸರ್ಸು,
ಸರ್ಸುದಲ್ವಾ? ಸರ್ಸು, 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 सरसू, 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 ए सरसू, सरसू, सरसू कण तगी, सरसू, 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 सरसू एದ್ದೇಳು सरसू, सरसू एದ್ದೇಳು. सरसू, ರಾಹುಲ್ ಅವರೇ, ನೀವ್ ಯಾಕೆ ಇಲ್ಲಿದ್ದೀರಾ? ನಿಮ್ಗೇನು ಆಗಿಲ್ಲ ತಾನೇ? ನಿನಗೇನಾದ್ರೂ ಹುಚ್ಚಿಡ್ತಿದ್ಯಾ? ಈಗ ನಿನಗೆ ಯಾವ ಕಂಡೀಷನ್ ಇರ್ತೀಯ ಅಂತ ಗೊತ್ತಿದ್ಯಾ? ಅದು ಅಲ್ಲದೆ ನನ್ನ ಬಗ್ಗೆ ಕೇಳ್ತಿದ್ಯಲ್ಲ. सरसू, ಈಗ ನಾನು ನಿನ್ನ ನೋಡ್ತಾ ಇದ್ದಿದ್ರೆ ಏನಾಗ್ತಿತ್ತು ಅಂತ ಗೊತ್ತಾ? ಗೊತ್ತಿದೆ ರಾಹುಲ್ ಅವರೇ, ನನ್ನಿಂದ ಶುರುವಾಗಿರೋ ಎಲ್ಲ ಸಮಸ್ಯೆಗಳು ನನ್ನ ಜೊತೆನೆ ಶಾಶ್ವತವಾಗಿ ಮುಗ್ದೋಗ್ಬಿಡ್ಲಿ. ಹುಚ್ಚಿ ತರ ಮಾತಾಡ್ಬೇಡ. ಮನುಷ್ಯನ ಪ್ರಾಣ ಹೋದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಯಾರು ಹೇಳಿದ್ದು? ಯಾರು ಹೇಳಿಲ್ಲ, ನನ್ನ ಜೀವನನೇ ನನ್ಗೆ ಹೇಳಿದೆ. ಒಬ್ಳು ಮಗಳಾಗಿ ತಂದೆ ತಾಯಿಯಿಂದ ದೂರ ಆಗಿದ್ದೀನಿ. ದೊಡ್ಡ ಏನ್ ಆಸೆನ ನೆರವೇರ್ಸಕ್ಕಾಗದೆ ಹೋಯ್ತು. ಹೆಸರಿಗೆ ಮಾತ್ರ ಹೆಂಡತಿಯಾಗಿದ್ದೀನಿ ಹೊರತು ಆ ಮನೆಗ್ ಸೊಸೆಯಾಗಿ ಕೂಡ ಇರಕ್ಕಾಗ್ಲಿಲ್ಲ. ನನ್ನಂತ ನತ್ತ ದೃಷ್ಟಿಗೆ ಬದುಕೋ ಯಾವ ಹಕ್ಕು ಇಲ್ಲ. ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. ನನ್ನನ್ ಬಿಟ್ಬಿಡಿ, ನಾನ್ ಬದುಕಿದ್ರೆ ಬರೀ ನೋವಿರುತ್ತೆ ಹೊರತು ನನ್ನಿಂದ ಯಾವ ಸಂತೋಷನೂ ಇರಲ್ಲ. ನನ್ನಂತ ನತ್ತ ದೃಷ್ಟಿಗೆ ಸಾವೇ ಗತಿ. ನಾನ್ ಸಾಯ್ಬೇಕು ರಾಹುಲ್ ಅವರೇ, ನನ್ನ ಬಿಟ್ಬಿಡಿ. ನಿನಗೆ ಹೇಳ್ತಾ ಇದ್ರೆ ಅರ್ಥ ಆಗ್ತಾ ಇಲ್ವಾ? ಸಾಯ್ತೀನಿ ಸಾಯ್ತೀನಿ ಅಂತ ಅದೇ ಮಾತನ್ನ ಪದೇ ಪದೇ ಯಾಕೆ ಹೇಳ್ತಾ ಇದ್ಯಾ? ಸರಸು, ನಿನ್ ಜೀವನದಲ್ಲಿ ಏನು ಫೇಲ್ ಆಗಿಲ್ಲ. ಮಧ್ಯದಲ್ಲಿ ಎದುರಾಗಿರೋ ಕಷ್ಟಗಳನ್ನ ನೋಡಿ ಅದನ್ನ ಎದುರಿಸೋಕಾಗದೆ ಭಯ ಪಡ್ತಾ ಇದೆಯಾ ಅಷ್ಟೇ. ಆ ಭಯನೆಲ್ಲ ಎದುರಿಸಿ ನಿಲ್ಬೇಕೆ ಹೊರತು ಕೈಯಲ್ಲಿ ಆಗದೆ ಇರೋ ತರ ಏನಿ ಹುಚ್ತಾನ? ನೀವೆಷ್ಟೇ ಧೈರ್ಯ ಹೇಳಿದ್ರು ನನ್ ಕಣ್ಣಿಗೆ ಸಾವು ಕಾಣಿಸ್ತಿದ್ಯೇ ಹೊರತು ಬದುಕೋ ಯಾವ ಆಸೆನೂ ನನ್ಗಿಲ್ಲ. ಸರ್ಸು, ನಿನ್ನ ಎಲ್ಲರಿಂದ ದೂರ ಮಾಡೋ ಸಾವನ್ನಲ್ಲ, ನಿನಗೆ ಹತ್ರದಲ್ಲಿರೋ ನನ್ನ ನೋಡು, ನನ್ನ ಕಣ್ಣನ್ನು ನೋಡು ಸರ್ಸು. ಇನ್ಮೇಲೆ
ಇನ್ಮೇಲೆ ಎಲ್ಲ ನೀನ್ ಅನ್ಕೊಂಡ ಹಾಗೆ ನಡೆಯುತ್ತೆ. ನೀನ್ ಅನ್ಕೊಂಡಿದ್ದೆಲ್ಲ ನೆರವೇರಿಸೋದಕ್ಕೆ ನಾನ್ ಸಹಾಯ ಮಾಡ್ತೀನಿ. ಅವತ್ತು ಎಲ್ರೆದುರಿಗೆ ತಾಳಿ ಕಟ್ಟಿರೋ ಗಂಡನಾಗಿ ಈಗ ಮನಸ್ಫೂರ್ತಿಯಾಗಿ ಒಬ್ಬ ಸ್ನೇಹಿತನಾಗಿ ಮಾಡ್ತಿರೋ ಪ್ರಮಾಣ ಇದು. ಸಾಕು ರಾಹುಲ್ ಅವರೇ, ನಾನ್ ಸಾಯೋ ಮುಂಚೆ ಇದೊಂದು ಕ್ಷಣ ಸಾಕು ನನ್ಗೆ. ನಿಮ್ ಮಾತಿಂದ ನನ್ ಕಣ್ಣೀರೆಲ್ಲ ಆನಂದ ಬಾಷ್ಪ ಆಗಿ ಬದಲಾಗೋಯ್ತು. ಸರ್ಸು, ಮತ್ತೆ ಸಾವಿನ ಬಗ್ಗೆ ಯಾಕೆ ಮಾತಾಡ್ತಾ ಇದೀಯ? ನಡಿ ಮನೆಗೆ ಹೋಗೋಣ. ಬೇಡ ರಾಹುಲ್ ಅವರೇ, ನಾನ್ ಮನೆಗ್ ಬರಲ್ಲ. ನನ್ ಜೀವನದ ಬಗ್ಗೆ ಇವತ್ತೇ ನಿರ್ಧಾರ ತಗೊಂಡಿದ್ದೀನಿ. ನಿನಗೇನಾದ್ರೂ ಹುಚ್ಚಿಡ್ತಿದ್ಯಾ? ನನಗೆ ಹೇಳ್ದೇನೆ ನಮ್ಮ ಮನೆಗೆ ಬಂದೆ. ಈಗ ಬಾ ಅಂತ ನಾನು ಎಷ್ಟು ಬಲವಂತ ಮಾಡಿದ್ರು ಯಾಕೆ ಹಠ ಮಾಡ್ತಾ ಇದ್ಯಾ? ಈಗ ಬಾ, ಮನೆಗೆ ಹೋಗೋಣ. ರಾಹುಲ್ ಅವರೇ, ನೀವ್ ಏನ್ ಬೇಕಾದ್ರೂ ಹೇಳಿ, ನಾನು ಆ ಮನೆಗ್ ಬರಲ್ಲ. ನನ್ನ ಕ್ಷಮಿಸ್ಬೇಡಿ, ನನ್ನನ್ನಿಲ್ಲೇ ಸಾಯಕ್ ಬಿಟ್ಬೇಡಿ. ನನ್ನೊಬ್ಳಿಂದಾಗಿ ಆ ಕುಟುಂಬದಲ್ಲಿರೋ ಎಲ್ಲರೂ ನೋವು ಪಡೋದು ನನ್ಗಿಷ್ಟ ಇಲ್ಲ. ನಂಗಿಷ್ಟ ಇಲ್ಲ, ನಂಗಿಷ್ಟ ಇಲ್ಲ. ಸರ್ಸು, ಆ ಮಂಗಮ್ಮ ಅನ್ನೋ ಪೀಡೆ ತೊಲಗ್ತು ಅನ್ಕೊಂಡ್ರೆ ಮಧ್ಯದಲ್ಲಿ ಮಾವ ಬೇರೆ ಹುಡುಕೊಂಡು ಕರ್ಕೊಂಡ್ ಬನ್ನಿ ಅಂತ ಹೇಳ್ತಿದ್ದಾರೆ. ಅವ್ರ ಕೋಪ ದೊಡ್ಡ ಭಾವ ಒದ್ದಾಡ್ತಿರೋದು ನೋಡ್ತಿದ್ರೆ ಆ ಮಂಗಮ್ಮ ಬಂದ್ಬಿಡ್ತಾಳೆ ಅಂತ್ಯಾ? ಅವಳು ಬರಲ್ಲ ಮ್ಯಾಗಿ. ನಮ್ಮಣ್ಣ ಅವಳಿಂದಾನೇ ಬದುಕ್ತೆ ಅನ್ನೋ ಭ್ರಮೇಲಿ ಇದ್ಕೊಂಡು ಹಾಗೆ ಮಾತಾಡ್ತಿದ್ದಾನಷ್ಟೇ. ನಾವಂದಿರೋ ಮಾತುಗಳಿಗೆ, ಮಾಡಿರೋ ಅವಮಾನಕ್ಕೆ ಅವಳು ಮತ್ತೆ ವಾಪಸ್ ಬರೋದು ಅಸಾಧ್ಯ. ಬಾವಾ, ಈಗಲೇ ತುಂಬಾ ತಡ ಆಗಿದೆ. ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಬನ್ನಿ, ಊಟ ಮಾಡಿವ್ರಂತೆ. ಸರ್ಸು ಬರೋವರೆಗೂ ನಾನೊಂದು ಹನಿ ನೀರು ಕೂಡ ಕುಡಿಯಲ್ಲ. ಬಾಬಾ, ಯಾಕೆ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋತೀರಾ? ತೇಜ ಹೋಗಿದ್ದಾನಲ್ಲ, ಬರ್ತಾನ್ ಬಿಡಿ. ಅವನ್ ಬರೋದಲ್ಲ, ಸರ್ಸುನು ಬರಬೇಕು. ಡ್ಯಾಡಿ. ತೇಜ, ಸರ್ಸು ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಡ್ಯಾಡಿ, ಗೊತ್ತಿರೋ ಎಲ್ಲ ಕಡೆನೂ ಹುಡುಕಿದೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಕೊಟ್ಟೆ. ರಾಹುಲ್ ಎಲ್ಲಿ? ಗೊತ್ತಿಲ್ಲ ಡ್ಯಾಡಿ. ಅವನ್ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಏನ್ ಮಾಡ್ತಿದ್ದಾನ ಅವನು? ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲ ನಿಮ್ಮಿಬ್ರಿಗೂ. ಆ ಕುಟುಂಬ ಮಾಡಿದ ಸಹಾಯಕ್ಕೆ ಕೃತಜ್ಞತೆ ಸಲ್ಲಿಸೋ ಅವಕಾಶ ಸರ್ಸು ರೂಪದಲ್ಲಿ ಸಿಕ್ತು ಅಂತ ಅನ್ಕೊಂಡೆ. ಆದ್ರೆ ನೀವೆಲ್ಲರೂ ಸೇರ್ಕೊಂಡು ಅದನ್ನು ದೂರ ಮಾಡ್ಬಿಟ್ರಿ. ಡ್ಯಾಡಿ, ಪ್ಲೀಸ್ ಡ್ಯಾಡಿ, ನೀವು ದಯವಿಟ್ಟು ಇಮೋಷನಲ್ ಆಗ್ಬೇಡಿ. ಆಗ್ಬಿಟ್ರೆ ಏನಾಗುತ್ತೋ? ಜಾಸ್ತಿ ಅಂದ್ರೆ ನನ್ನ ಹೃದಯ ನಿಂತು ಹೋಗುತ್ತೆ, ಅಷ್ಟೇ ತಾನೆ? ಈ ಪ್ರಾಣ ಸರ್ಸು ಕೊಟ್ಟಿರೋ ಭಿಕ್ಷೆ ಕಣೋ. ಅವಳೇ ಇಲ್ಲ ಅಂದ್ಮೇಲೆ ನಾನ್ ಬದುಕಿದ್ದು ಏನೋ ಪ್ರಯೋಜನ?
ಸರ್ಸು, ಈ ನಿನ್ ಮಾವಂಗ್ ಒಂದ್ ಮಾತು ಕೂಡ ಹೇಳ್ದೆ ಯಾಕಮ್ಮ ಹೊರಟೋದೆ? ಏನಾಯ್ತು? ನಿಮ್ ಬಟ್ಟೆ ಎಲ್ಲ ಒದ್ದೆ ಆಗಿದೆ. ಏನಮ್ಮ ಇದು? ನಿನಗೇನಾದ್ರೂ ಸಮಸ್ಯೆ ಆದ್ರೆ ನನ್ನ ಹತ್ರ ಮಾತಾಡೋದ್ ಬಿಟ್ಟು ಈ ರೀತಿ ಪ್ರಾಣ ಕಳ್ಕೊಳಕ್ ಹೋಗಿದ್ಯಲ್ಲಮ್ಮ. ಆವೇಶದಲ್ಲಾಗ್ಲಿ ದುಃಖದಲ್ಲಾಗ್ಲಿ ಸಾಯೋವಂತ ನಿರ್ಣಯ ತಗೊಳ್ಳೋದು ನಿನ್ ಮನ್ಸಿಗೆ ಬರಬಹುದಮ್ಮ. ಆದ್ರೆ ಅದನ್ನ ತಡ್ಕೊಳ್ಳುವಂತ ಶಕ್ತಿ ನನ್ನ ಕೈಲಿಲ್ಲ ಅಮ್ಮ. ನಿನ್ ಕುಟುಂಬದಿಂದ ದೂರಾಗಿ ಇಷ್ಟು ದಿನ ನೀನು ಅನುಭವಿಸ್ತಿರೋ ಕಷ್ಟ ಸಾಕಮ್ಮ. ಈ ಆಸ್ತಿ ಅಂತಸ್ತು ಎಲ್ಲ ನಿಮ್ಮ ಅಪ್ಪ ಅಮ್ಮ ಮಾಡಿದ ಸಹಾಯನಮ್ಮ. ಹಾಗಂತ ನೀನು ನನ್ನಿಂದ ದೂರ ಇದ್ಬಿಟ್ರೆ ನನಗೇನ್ ಪ್ರತಿಫಲ ಸಿಗತ್ತೆ ಹೇಳು? ನೀನಿಲ್ಲೇ ನನ್ನ ಕಣ್ಮುಂದೆನೆ ಸಂತೋಷವಾಗಿ ಇದ್ಬಿಟ್ರೆ ನನ್ನ ಮನ್ಸಿಗೂ ಸಮಾಧಾನ ಸಿಗತ್ತಮ್ಮ. ಯಾವಾಗ್ಲೂ ಈ ತರದ ಪ್ರಯತ್ನ ಆಗ್ಲಿ, ಇಂಥ ಒಂದು ಯೋಚನೆ ಕೂಡ ಮಾಡಬಾರ್ದು. ಸರಿ ನನ್ನಮ್ಮ? ಸರಿ ಅರುಣ್ ಮಾವ. ಬಾಬಾ, ಏನ್ ಬಾಬಾ ಇದು? ಪವಿತ್ರವಾಗಿರೋ ಈ ಮನೆಯಲ್ಲಿ ಕುಡಿಯೋದಷ್ಟೇ ಅಲ್ದೆ ಕಾತ್ಯಾಯಿನಿನ ಮ್ಯಾಗಿನ ಸಾಯಿಸ್ಬೇಕು ಅನ್ಕೊಂಡು ಇವಳನ್ನ ಬೈದೆ
ಮತ್ತೆ ಬಂದಿರೋದಕ್ಕೆ ಸಂಭ್ರಮ ಪಡ್ತಿದ್ದೀರಾ? ಪ್ರಾಣ ತೆಕ್ಕೊಳ್ಳೋ ಪ್ರಯತ್ನ ಮಾಡಿದ ತಕ್ಷಣ ಇವಳು ತಪ್ಪೆಲ್ಲ ಮುಚ್ಚೋಯ್ತಾ ಬಾವಾ? ಚಿಕ್ಕಮ್ಮ, ಸರಸು ಮಾಡಿರೋ ತಪ್ಪಿಗೆ ನಾನ್ ಸಾರಿ ಕೇಳ್ತೀನಿ. ನಾನು ಹೋಗೋದು ಸ್ವಲ್ಪ ಲೇಟ್ ಆಗಿದ್ರು ಸರಸು ಮನೆಯವ್ರಿಗೆ ನಾವು ಸಮಾಧಾನ ಹೇಳಬೇಕಾಗಿತ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಚಿಕ್ಕಮ್ಮ. ಅದಾಗಲ್ಲ ರಾಹುಲ್, ಈ ಸರಸು ಮಾಡಿರೋ ಕೆಲ್ಸಕ್ಕೆ. ಶಾಂಭವಿ, ಇಷ್ಟು ಸಾಕು. ನಡೆದಿದ್ದೇನೋ ನಡೆದು ಹೋಯ್ತು. ಇನ್ನು ಈ ವಿಷಯದ ಬಗ್ಗೆ ಯಾರು ಮಾತಾಡಬಾರ್ದು. ಅಮ್ಮ ಸರ್ಸು, ನೀನ್ ಒಳಗೆ ಹೋಗಮ್ಮ. ಬಗ್ಗೆ ತುಂಬಾ ಹೆಮ್ಮೆ ಆಗ್ತಿದೆ ರಾಹುಲ್. ಬೆಳಿಗ್ಗೆಯಿಂದ ಸರ್ಸು ನನ್ನ ಕಣ್ಮುಂದೆ ಕಾಣ್ತಾ ಇದ್ದಾಗ ಏನೋ ಒಂಥರ ಕೋಪ, ಋಣ ತೀರ್ಸ್ಕೊಳ್ಳೋ ಅವಕಾಶ ಕಳೆದೋಯ್ತಲ್ಲ ಅನ್ನೋ ಒಂದು ಸಂಕಟ. ನನ್ ಮನೆಯವ್ರೆ ನನಗ್ ಬೇಕಾದವ್ರನ್ನ ದೂರ ಮಾಡ್ತಿದಾರಲ್ಲ ಅನ್ನೋ ದುಃಖ. ಸರ್ಸುನ ಕರ್ಕೊಂಡ್ ಬಂದು ಒಂದೇ ಒಂದ್ ನಿಮಿಷದಲ್ಲಿ ಅದ್ನೆಲ್ಲನೂ ಮರ್ಸ್ಬಿಟ್ಟೆ ಕಣೋ ನೀನು. ನೀನ್ ಮಾಡಿದ್ದ ಈ ಕೆಲ್ಸದಿಂದ ಇವತ್ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಇವತ್ ಮಾತ್ರ ಅಲ್ಲ ಡ್ಯಾಡ್, ನೀವಿನ್ಮೇಲೆ ಯಾವಾಗ್ಲೂ ರಿಲ್ಯಾಕ್ಸ್ಡ್ ಆಗೇ ಇರಬೇಕು. ಆವಾಗ್ಲೇ ಈ ಮನೇಲಿರೋ ಜನರು ಹ್ಯಾಪಿ ಆಗಿರ್ತಾರೆ. ಹಾ, ಒಂದ್ ವಿಷಯ ರಾಹುಲ್, ನಾನಿದ್ರು ಇಲ್ದೇ ಇದ್ರು ಸರ್ಸುಗೆ ಯಾವುದೇ ರೀತಿ ಕಷ್ಟ ಬರ್ದಿರೋ ಹಾಗೆ ಒಬ್ಬ ಆತ್ಮೀಯನಾಗಿ ನೋಡ್ಕೋಬೇಕಾಗಿರೋದು ನೀನೇ. ನನ್ನ ಮಗನಾಗಿ ನಿನಗ್ ನಾನು ಕೊಡ್ತಾ ಇರೋ ಜವಾಬ್ದಾರಿ ಇದೆ. ಸರಿ ಡ್ಯಾಡ್, ಸರ್ಸುಗೆ ಏನು ಪ್ರಾಬ್ಲಮ್ ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಚಿಕ್ ಮೇಡಮ್, ಯಾಕಲ್ಲೇ ನಿಂತ್ಬಿಟ್ರಿ? ನನ್ ಜೊತೆ ಮಾತಾಡ್ಬೇಡ, ನಿನ್ ಮೇಲೆ ನಂಗೆ ತುಂಬಾ ಕೋಪ ಇದೆ. ಯಾಕೆ? ಏನ್ ಯಾಕೆ? ನಮ್ಮನ್ನೆಲ್ಲ ಬಿಟ್ಟು ಸಾಯ್ಬೇಕು ಅನ್ಕೊಂಡಲ್ವಾ? ಅಂದ್ರೆ ಅದ್ಯಾವ್ದೋ ನೋವು ಆವೇಶದಲ್ಲಿ. ಏನಂತದು? ನೀನ ನನ್ನ ಫ್ರೆಂಡ್ಸ್ ಅನ್ನೋದ್ ಮರ್ತ್ಬಿಟ್ಯಾ? ನಿಂಗೇನೇನೋ ಹೋದ್ರು ನಂಗೆ ಹೇಳು ಅಂದೆ ತಾನೆ.
ಸರಿ ಮೇಡಮ್, ಈ ಸಲ ನೋವಾದ್ರೆ ಹೇಳ್ತೀನಿ. ಇನ್ಯಾವತ್ತೂ ಈ ತರ ಮಾಡಬೇಡಿ ಸರ್ಸು, ನಂಗೆ ತುಂಬಾ ಭಯ ಆಗೋಯ್ತು ಗೊತ್ತಾ. ಸರಿ, ಇನ್ಯಾವತ್ತೂ ಹಾಗೆ ಮಾಡಲ್ಲ. ಅದೆಲ್ಲ ಬೇಕಿಲ್ಲ, ಪ್ರಾಮಿಸ್ ಮಾಡು. ನಿಜವಾಗ್ಲು ಇನ್ಯಾವತ್ತೂ ಹಾಗೆ ಮಾಡಲ್ಲ. ದಟ್ಸ್ ಗುಡ್. ನಿನ್ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಅಲ್ವಾ? ನಿಂಗೆ ಹಸುವಾಗ್ತಿಲ್ವಾ? ಇಲ್ಲಮ್ಮ. ಸುಮ್ನೆ ಸುಳ್ಳೆಲ್ಲ ಹೇಳ್ಬೇಡ. ಹಸುವಿಲ್ಲ ಅಂದ್ರೆ ಏನರ್ಥ? ನಾನು ಹೋಗಿ ಫುಡ್ ತಗೊಂಡ್ ಬರ್ತೀನಿ, ನೀನ್ ಇಲ್ಲೇ ಇರು. ಬೇಡಮ್ಮ, ನಂಗೇನಾದ್ರೂ ಹಶ್ವಾದ್ರೆ ನಾನೇ ಹೋಗಿ ತಿಂತೀನಿ, ನೀವೇನ್ ತರದ್ ಬೇಡ. ಹಂಗೇಳಿದ್ರೆ ನಾನು ಹೋಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೀನ್ ಫುಡ್ ತಿನ್ನೋ ತನಕ ನಾನು ಎಲ್ಲೂ ಹೋಗಲ್ಲ, ಇನ್ನೂ ಕೂಡ ಕಳ್ಸಲ್ಲ, ಇಲ್ಲೇ ಇರು. ಅಮ್ಮ, ನೋಡಿದ್ಯಾ ನಿಂಗೆ ಹಸುವಾಗ್ತಿದೆ ಅಂತ? ಅಣ್ಣಂಗೂ ಕೂಡ ಗೊತ್ತಾಗೋಯ್ತು, ಅದಕ್ಕೆ ಫುಡ್ ತಂದಿದೆ. ತಗೋ. ನೀವ್ಯಾಕೆ ಇದೆಲ್ಲ ಮಾಡಕ್ ಹೋದ್ರಿ? ನಾನೇ ಹೋಗಿ ತಿಂತಿದ್ನಲ್ಲ. ನಮ್ಮವರು ಅನ್ಕೊಂಡ್ ಮಾಡೋ ಸಹಾಯ ಯಾವತ್ತಿಗೂ ಕಷ್ಟ ಆಗಲ್ಲ ಸರ್ಸು. ತಗೋ. ಏನ್ ಹಾಗೆ ನೋಡ್ತಾ ಇದೀಯಾ? ತಗೋ. ಅಂದ್ರೆ ಈಗ ಹಸ್ವಾಗ್ತಿಲ್ಲ ರಾಹುಲ್ ಅವ್ರೆ, ಆಮೇಲೆ ತಿಂತೀನಿ. ನಾನಂತೂ ನಂಬಲ್ಲ. ಅತ್ತು ನಿನ್ ಕಣ್ಣು ಕಣ್ಣೀರಲ್ಲಿ ಸೊರ್ಗ ಹೋಗಿದೆ ಹೊರತು ನಿನ್ ಹೊಟ್ಟೆ ಖಾಲಿ ಇದೆ ಅನ್ನೋದು ನನಗೆ ಗೊತ್ತು ಸರ್ಸು. ಹಸುವಿದ್ದಾಗ ಅಮ್ಮನ ಹತ್ರನೇ ಸುಳ್ಳು ಹೇಳೋದು ಎಷ್ಟು ತಪ್ಪೋ ಹಾಗೆ ಹಸುವಿಲ್ಲ ಅಂತ ಹೇಳೋದು ತಪ್ಪೆ. ತಿನ್ನು ಸರ್ಸು. ಏನಾಯ್ತು ಸರ್ಸು? ಯಾಕ ಕಣ್ಣೀರು? ಖಾರ ಇದೆಯಾ? ನಮ್ಮಮ್ಮನ್ ನೆನ್ಪಾಯ್ತು ರಾಹುಲ್ ಅವ್ರೆ. ಕೂತ್ಕೋ ಸರ್ಸು. ಇವತ್ತು ನಾವಿಷ್ಟೆಲ್ಲ ಸಂತೋಷವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ನೀನೇ ಸರ್ಸು. ನಿನ್ನಿಂದಾನೆ ನಮ್ಮ ಡ್ಯಾಡ್ ಕೂಡ ಬೇಗ ರಿಕವರಿ ಆದ್ರು. ನೀನು ನಿಮ್ಮ ಮನೇಲಿ ಕಾಣಿಸದೇ ಇದ್ದಾಗ ಡ್ಯಾಡ್ ಎಷ್ಟು ಟೆನ್ಷನ್ ಮಾಡ್ಕೊಂಡ್ರು ಗೊತ್ತಾ? ನಮಗೆಲ್ಲ ತುಂಬಾ ಭಯ ಆಗಿತ್ತು. ಇನ್ಮೇಲೆ ಈ ಥರ ಕೆಲಸ ಮಾಡಬೇಡ ಸರ್ಸು. ಮಾಡಲ್ಲ ಬಿಡೋಣ. ಸರ್ಸು ನಂಗೆ ಪ್ರಾಮಿಸ್ ಮಾಡಿದ್ದಾಳೆ ಅಲ್ವಾ ಸರ್ಸು? ಚಿಕ್ಕ ಮೇಡಮ್, ನಾವು ಹೋಗೋಣವಾ? ಓಕೆ, ಗುಡ್ ನೈಟ್ ಸರ್ಸು. ಟೇಕ್ ಕೇರ್ ಆಫ್ ಹರ್.
ಈ ಮನೆಯಲ್ಲಿ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋರು ಅಷ್ಟೇ ಅಲ್ಲ, ನಿನ್ನ ಪ್ರೀತಿಸೋರು ಕೂಡ ಇದ್ದಾರೆ. ಇನ್ಯಾವತ್ತೂ ನೀನು ಒಂಟಿ ಅಂತ ಅನ್ಕೋಬೇಡ. ಇಲ್ಲೋಡು, ಅಷ್ಟನ್ನು ಖಾಲಿ ಮಾಡಿ ಯಾವ ಚಿಂತೆನೂ ಇಲ್ಲದೆ ಹ್ಯಾಪಿಯಾಗಿ ನಿದ್ದೆ ಮಾಡು. ಅರ್ಥ ಆಯ್ತಾ? ರಾಹುಲ್ ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಿರೋದು, ನಂಗೋಸ್ಕರ ಪ್ರೀತಿಯಿಂದ ಊಟ ತಗೊಂಡ್ ಬರೋದು, ಇದೆಲ್ಲ ಕನ್ಸು ಅನ್ನಿಸ್ತಿದೆ. ನನ್ನ ಅರ್ಥ ಮಾಡ್ಕೊಳ್ಳೋ ಇಂಥ ಗಂಡ ಸಿಗೋಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ.